ನಾನು ನನ್ನ ಗಂಡನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಮನೆಗೆ ಹೋದೆ. ನಾನು ದುಬೈಯಲ್ಲಿ ಕೆಲಸಕ್ಕೆ ಇದ್ದಿದ್ದು. ಆದರೆ ನನ್ನ ಗಂಡ ಅವನ ಸೆಕ್ರೆಟರಿಯ ಜೊತೆ ಚೆಕ್ಕಂದ ಆಡುತ್ತಿದ್ದಾನೆ. ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿ ಅವಳ ಸೊಂಟದ ಮೇಲೆ ಜೇನುತುಪ್ಪ ಹಾಕಿ ಅದನ್ನು ನೆಕ್ಕುತ್ತಿದ್ದಾನೆ. ಅದನ್ನು ನೋಡಿ ನಾನು ಬೆಚ್ಚಿದೆ. ಅಷ್ಟೇ ಅಲ್ಲ, ಅವಳನ್ನು ಬೆತ್ತಲಾಗಿಸಿ ಅವಳ ದೇಹದ ರಸವನ್ನು ಹೀರುತ್ತಿದ್ದಾನೆ. ಕೇವಲ ಫೋನಿನಲ್ಲಿ ನನ್ನನ್ನು ಪ್ರೀತಿಸುವ ನಾಟಕ ಆಡುತ್ತಿದ್ದ. ಈಗ ನಾನು ನಿಂತಿರುವ ನೆಲ ಕುಸಿದಂತೆ ಭಾಸವಾಯಿತು. ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಮುಂದೆ ಅವನು ಹೇಳಿದ ಮಾತನ್ನು ಕೇಳಿ ಶಾಕ್ ಆಯಿತು. ಅದೇನೆಂದರೆ, ನನ್ನ ಹೆಸರು ಕೀರ್ತನ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನನ್ನನ್ನು ತುಂಬ ಪ್ರೀತಿಯಿಂದ ಸಾಕಿದ್ದರು. ಅಪ್ಪ ಅಮ್ಮನಿಗೆ ನನಗಿಂತ ಜಾಸ್ತಿ ಪ್ರೀತಿ ಅಣ್ಣ ಎಂದರೆ ಅಂತ ಯಾವಾಗಲೂ ಅನಿಸುತ್ತಿತ್ತು. ಮೊದಲು ನನ್ನ ಅಣ್ಣ ಅಲ್ಲವೇ ಅವನು ಅಪ್ಪ ಅಮ್ಮನ ಜಾಸ್ತಿ ಪ್ರೀತಿಯನ್ನು ಪಡೆದರೆ ಏನು, ನಾನು ಜಾಸ್ತಿ ಪ್ರೀತಿ ಪಡೆದರೆ ಏನು, ಎರಡೂ ಒಂದೇ ಅಂತ ಅಡ್ಜಸ್ಟ್ ಮಾಡಿಕೊಳ್ಳುತ್ತಿದ್ದೆ. ಆದರೆ ದಿನಗಳು ಕಳೆದಂತೆ ಅಪ್ಪ ಅಮ್ಮ ನನ್ನನ್ನು ತಾರತಮ್ಯ ಮಾಡಲು ಆರಂಭಿಸಿದರು. ಯಾವಾಗ ನಾನು ದೊಡ್ಡವಳಾಗಲು ಆರಂಭಿಸಿದೆ, ವಯಸ್ಸಿಗೆ ಬಂದೆ, ಆಗಂತೂ ಅವರಿಗೆ ಭಯ ಜಾಸ್ತಿ ಆಯಿತು. ಎಲ್ಲರೂ ಹೇಳುತ್ತಿದ್ದರು, ನಿನಗೆ ಮದುವೆ ಮಾಡಬೇಕು, ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಬೇಕು, ಅದಕ್ಕಾಗಿ ನಿನ್ನ ಅಪ್ಪಮ್ಮನಿಗೆ ನೀನೆಂದರೆ ಇಷ್ಟವಿಲ್ಲ. ಅಣ್ಣನಿಗೆ ಹೊಸ ಮನೆ ಕಟ್ಟಿಸಿಕೊಟ್ಟರು, ಸೈಟುಗಳನ್ನು ತೆಗೆದುಕೊಟ್ಟರು, ಊರಿನಲ್ಲಿ ಇರುವ ಜಮೀನನ್ನು ಅಣ್ಣನಿಗೆ ಕೊಟ್ಟು ಬಿಡುತ್ತಾರೆ. ಈ ರೀತಿ ಮಾತು ನಡೆಯುತ್ತಿತ್ತು. ಆಸ್ತಿಯ ಮೇಲೆ ನನಗೆ ಇಂಟ್ರೆಸ್ಟ್ ಅಷ್ಟೊಂದು ಇರಲಿಲ್ಲ. ನನಗೆ ಪ್ರೀತಿ ವಿಶ್ವಾಸ ಬೇಕಿತ್ತು. ಅದಕ್ಕಾಗಿ ನಾನು ಕಷ್ಟಪಟ್ಟು ಓದಿದರೆ ಬರುವ ದುಡ್ಡಿಂದ ಅಪ್ಪ ಅಮ್ಮ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು. ಅವರು ಕೂಡ ನನಗೆ ರೆಸ್ಪೆಕ್ಟ್ ನೀಡುತ್ತಾರೆ. ನಮ್ಮ ಮಗಳು ಚೆನ್ನಾಗಿ ಓದಿದ್ದಾಳೆ, ಅವಳಷ್ಟು ಒಳ್ಳೆಯವಳು ಯಾರೂ ಇಲ್ಲ ಅಂತ ಈ ರೀತಿ ಯೋಚನೆ ಮಾಡುತ್ತಾರೇನೋ ಅಂತ. ಆದರೆ ನನ್ನ ಯೋಚನೆ ತುಂಬ ಉಲ್ಟಾ ಹೊಡೆಯಿತು. ನಾನು ಪಾಕೆಟ್ ಮನಿಯಲ್ಲಿ ಏನೇ ಉಳಿಸಿ ತೆಗೆದುಕೊಂಡು ಹೋದರೂ ಅವರೆಲ್ಲ ಅದನ್ನು ತುಂಬ ಚೀಪಾಗಿ ಕಾಣುತ್ತಿದ್ದರು. ಒಮ್ಮೊಮ್ಮೆ ನಾನು ತೆಗೆದುಕೊಂಡು ಓದುವುದನ್ನು ಅವರು ನೋಡುತ್ತಲೇ ಇರುತ್ತಿರಲಿಲ್ಲ. ಬದುಕು ಬಂದ ಹಾಗೆ ಸ್ವೀಕರಿಸಬೇಕು ಅಂತ ಯೋಚಿಸುವ ಹುಡುಗಿ ನಾನು. ಆದರೆ ಇದೆಲ್ಲ ಅತಿರೇಕಕ್ಕೆ ಹೋಗುತ್ತಿದೆ. ನನಗೆ ತುಂಬ ದುಃಖವಾಗುತ್ತಿದೆ. ನಾರ್ಮಲ್ ಆಗಿ ಇವರ ಜೊತೆ ನನಗೆ ಬದುಕಲು ಸಾಧ್ಯವಾಗುತ್ತಿಲ್ಲ. ಎಲ್ಲರೂ ತುಂಬ ಬೇಸರ ಮಾಡಿಕೊಳ್ಳುತ್ತಿದ್ದಾರೆ. ಒಮ್ಮೊಮ್ಮೆ ನಾನು ಇವರಿಗೆ ಭಾರ ಅಂತ ಅನ್ನುತ್ತಾರೆ. ನೀನು ನನ್ನ ಮಹಾಲಕ್ಷ್ಮಿ, ನೀನು ಹುಟ್ಟಿದ ಮೇಲೆ ನಮ್ಮ ಮನೆಯಲ್ಲಿ ಐಶ್ವರ್ಯ ಬಂದಿದ್ದು ಅಂತ ಅಪ್ಪ ಅಮ್ಮ ಪ್ರತಿ ಸಲ ಹೇಳುತ್ತಿದ್ದರು. ಪ್ರತಿ ಹುಟ್ಟಿದ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಮಾಡುತ್ತಿದ್ದರು. ಊರಿನ ಎಲ್ಲ ದೇವಸ್ಥಾನಕ್ಕೂ ಪೂಜೆಗೆ ಕೊಡುತ್ತಿದ್ದರು. ಆದರೆ ಇಂದು ಎಲ್ಲ ಉಲ್ಟಾ ಹೊಡೆಯಿತು. ಈ ಸಲ ನನ್ನ ಬರ್ತ್ಡೇ ಏನೂ ಮಾಡಿಲ್ಲ, ಕೇವಲ ದೇವಸ್ಥಾನಕ್ಕೆ ಹೋಗಿ ಬಾ ಸಾಕು. ದೊಡ್ಡವಳಾಗುತ್ತಿದ್ದೀಯಾ, ಸುಮ್ಮನೆ ಏಕೆ ಖರ್ಚು ಅಂತ ಹೇಳಿದಾಗ ದುಃಖವಾಯಿತು. ದೇವಸ್ಥಾನದಲ್ಲಿ ಹೋಗಿ ತುಂಬ ಅಳುತ್ತಿದ್ದೆ. ಮನೆಗೆ ಅಂದು ಬಂದಿಲ್ಲ. ಆದರೆ ನನ್ನ ಫೋನ್ಗೆ ಒಂದು ಮೆಸೇಜ್ ಬಂತು. ಆ ಮೆಸೇಜ್ ನೋಡಿ ಖುಷಿಪಟ್ಟೆ. ನನಗೆ ತುಂಬ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ತಿಂಗಳಿಗೆ 1.5 ಲಕ್ಷ ಸಂಬಳ. ಅದನ್ನು ನೋಡಿ ನಾನು ತುಂಬ ಖುಷಿಪಟ್ಟೆ. ಕೊನೆ ಪಕ್ಷ ದೇವರು ನನ್ನ ಬರ್ತ್ಡೇಗೆ ಈ ರೀತಿಯ ಕೆಲಸ ಕೊಡಿಸುವ ಮೂಲಕ ಗಿಫ್ಟನ್ನು ಕೊಟ್ಟ ಅಂತ ಖುಷಿಪಟ್ಟೆ. ಆದರೆ ದುಃಖ ಆಗುತ್ತಿದೆ. ಈ ಖುಷಿಯನ್ನು ಯಾರ ಬಳಿ ಹೇಳಿಕೊಳ್ಳಲಿ? ಮನೆಯಲ್ಲಿ ಹೇಳೋಣ ಅಂತ ಫೋನ್ ಮಾಡಿದರೆ ಅವರು ಫೋನನ್ನು ಪಿಕ್ ಮಾಡಲೇ ಇಲ್ಲ. ನಂತರ ನನ್ನ ಗೆಳತಿ ಪ್ರೇಮಾಳಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ಹೇಳಿದೆ. ಅವಳು ತುಂಬ ಖುಷಿಪಟ್ಟಳು. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳು ಕೂಡ ನನ್ನ ಜೊತೆ ಅಳುತ್ತಿದ್ದಾಳೆ. ಅವಳಿಗೆ ಗೊತ್ತು ನನ್ನ ಕಷ್ಟ. ಆಗ ಪ್ರೇಮ ಹೇಳಿದಳು, ತಡ ಮಾಡದೆ ನೀನು ನನ್ನ ಮನೆಗೆ ಬಂದು ಬಿಡು, ಇಬ್ಬರು ಜೊತೆಯಲ್ಲಿ ಇರೋಣ, ಒಬ್ಬರಿಗೆ ಒಬ್ಬರು ಆಸರೆಯಾಗಿ ಅಂತ ಹೇಳಿದಳು. ನಾನು ಅವಳ ಮಾತಿಗೆ ಒಪ್ಪಿಕೊಂಡೆ. ಅವಳು ಕೂಡ ಒಪ್ಪಿದಳು. ಏಕೆಂದರೆ ಒಂದೇ ಮನಸ್ಥಿತಿ ಇರುವ ಇಬ್ಬರು ಮನುಷ್ಯರು ಒಂದೇ ಕಡೆ ಬದುಕುವುದು ತುಂಬ ಸುಲಭ. ನಾನು ಇನ್ನೆಲ್ಲೋ ಕೂಡ ಹೋಗಲು ಸಾಧ್ಯವಿಲ್ಲ ಅಂತ ಯೋಚಿಸುತ್ತಿದ್ದೆ. ಆದರೆ ಅದೇ ಸಮಯಕ್ಕೆ ನನ್ನ ಅಣ್ಣ ಕಾಲ್ ಮಾಡಿ, ನಿನಗೆ ಕೆಲಸ ಸಿಕ್ಕಿದೆಯಂತೆ, ನಿನ್ನ ಕಾಲೇಜಿನ ಗೆಳೆಯ ಕಿರಣ್ ಫೋನ್ ಮಾಡಿದ್ದ, ಅವನು ನಿನಗೆ ಕೆಲಸ ಅವನ ಆಫೀಸ್ನಲ್ಲೇ ಸಿಕ್ಕಿದೆ ಅಂತ ಹೇಳಿದ. ನೀನು ತುಂಬ ಅದೃಷ್ಟವಂತೆ, ಕೈ ತುಂಬ ಸಂಬಳ ಬರುತ್ತದೆ, ಒಂದೇ ವರ್ಷಕ್ಕೆ ನೀನು ಒಳ್ಳೆಯ ಪೋಸ್ಟಿಗೆ ಹೋಗುತ್ತೀಯ, ಬೇಗ ಮನೆಗೆ ಬಾ, ಸರ್ಪ್ರೈಸ್ ಪಾರ್ಟಿ ಕೊಡುತ್ತಿದ್ದೇವೆ ಅಂತ ಹೇಳಿದ. ನಾನು ಗೆಳತಿಯ ಬಳಿ ಕೇಳಿದಾಗ ಅವಳು ಒಂದು ಅವಕಾಶ ಅವರಿಗೆ ಕೊಟ್ಟು ನೋಡು ಅಂತ ಹೇಳಿದಳು. ಗೆಳತಿಗೆ ಬೀಳ್ಕೊಟ್ಟು ನಾನು ಮನೆಗೆ ಹೋದೆ. ಮನೆಗೆ ಹೋದರೆ
ಅಲ್ಲಿ ಅವರು ನನ್ನನ್ನು ಆರತಿ ಮಾಡಿ ಒಳಗೆ ಕರೆಸಿಕೊಂಡರು. ಇಂದು ನಿನ್ನ ಬರ್ತ್ಡೇ, ನಾವು ಮರೆಯುತ್ತೇವೆಯೇ ಇಲ್ಲ ಅಂತ ಸರ್ಪ್ರೈಸ್ ಪಾರ್ಟಿಯನ್ನು ಕೊಟ್ಟರು. ಕೇಕನ್ನು ಕಟ್ ಮಾಡಿಸಿದರು. ಹೊಸ ಬಟ್ಟೆ ತೆಗೆದುಕೊಟ್ಟರು. ಅಮ್ಮ ಬಂಗಾರದ ಬಳೆಗಳನ್ನು ಮಾಡಿಸಿಕೊಟ್ಟಳು. ನೀನು ನಮ್ಮ ಬಂಗಾರ, ನೀನು ನಿನ್ನ ಕಾಲ ಮೇಲೆ ನಿಂತುಕೊಳ್ಳುವವರೆಗೂ ನಾವು ನಿನ್ನನ್ನು ತಾತ್ಸಾರ ಮಾಡುತ್ತಿದ್ದೆವು. ಇತ್ತೀಚೆಗೆ ನೀನು ಸರಿಯಾಗಿ ಓದುತ್ತಿರಲಿಲ್ಲ. ನೀನು ಅಂದುಕೊಂಡಿದ್ದೆ ನನ್ನ ಅಪ್ಪ ಅಮ್ಮ ಅಣ್ಣ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ಮದುವೆ ಆದರೆ ಸಾಕು ಅಂತ. ಆದರೆ ಹೆಣ್ಣು ಮಗುವಿಗೆ ಕೆಲಸ ಇರಬೇಕು, ನೀನು ನಿನ್ನ ಕಾಲ ಮೇಲೆ ನಿಲ್ಲಬೇಕು ಅಂತ ನಾವು ಈ ರೀತಿ ನಾಟಕ ಆಡಿದೆವು ಅಂತ ಅಮ್ಮ ತಬ್ಬಿಕೊಂಡಳು. ಇದೆಲ್ಲ ಕನಸು ಅಂತ ಅನಿಸುತ್ತದೆ, ಆದರೆ ಸತ್ಯ ಅಂತ ಕ್ರಮೇಣ ಅರ್ಥವಾಗುತ್ತಿದೆ. ಏಕೆಂದರೆ ಬಳೆಯನ್ನು ಅವಳು ಇಷ್ಟು ಬೇಗ ಎಲ್ಲಿ ತಂದುಕೊಡಲು ಸಾಧ್ಯ? ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಿರಬೇಕು ಅಂತ ಅಂದುಕೊಂಡೆ. ನಾನು ಕೆಲಸಕ್ಕೆ ಹೋಗಲು ಆರಂಭಿಸಿದೆ. ಒಳ್ಳೆಯ ಕೆಲಸ, ಕೈ ತುಂಬ ಸಂಬಳ ಬರುತ್ತದೆ. ಆದರೆ ಅಪ್ಪ ಅಮ್ಮ ಹೊಸ ಕಷ್ಟ ತಂದರು, ಅದು ನನ್ನ ಮದುವೆ. ನನಗೆ ತುಂಬ ದುಃಖವಾಗುತ್ತಿತ್ತು. ಈ ಕಷ್ಟದಿಂದ ಹೊರಗಡೆ ಬರುವುದು ಹೇಗೆ ಅಂತ ತಿಳಿಯುತ್ತಿರಲಿಲ್ಲ. ಏಕೆಂದರೆ ನಾನು ನನ್ನ ಸಹಪಾಠಿ ಮತ್ತು ನನ್ನ ಆಫೀಸ್ನ ಗೆಳೆಯ ಆನಂದನ್ನು ತುಂಬ ಪ್ರೀತಿ ಮಾಡುತ್ತಿದ್ದೆ. ಅವನು ತುಂಬ ಒಳ್ಳೆಯವನು. ಅವನು ನನ್ನ ಗೆಳೆಯ, ನನಗಾಗಿ ಪ್ರಾಣ ಬಿಡುತ್ತಿದ್ದ. ನಮ್ಮಿಬ್ಬರ ಮಧ್ಯೆ ಅನುರಾಗ ಬಹಳ ಬೇಗ ಬೆಳೆಯಿತು. ಏಕೆಂದರೆ ಅವನು ಪ್ರತಿದಿನ ಸಾಯಂಕಾಲ ನನ್ನನ್ನು ಆಫೀಸ್ನಿಂದ ಮನೆಗೆ ಕರೆದುಕೊಂಡು ಬರುತ್ತಿದ್ದ. ಪ್ರತಿದಿನ ಇದೇ ರೀತಿ ಇಬ್ಬರು ಒಂದೇ ಬೈಕಲ್ಲಿ ಬರುತ್ತಿದ್ದೆವು. ಅವನ ದೇಹದ ಬಿಸಿ ನನ್ನ ದೇಹಕ್ಕೆ ತಾಕಿ ಇಬ್ಬರಲ್ಲಿ ಅನುರಾಗ ಶುರುವಾಯಿತು. ಈಗ ಅವನು ಹೇಳುತ್ತಿದ್ದಾನೆ, ನಿನ್ನನ್ನು ಬಲವಂತ ಮಾಡುವುದಿಲ್ಲ, ನಿನ್ನ ಅಪ್ಪ ಅಮ್ಮನಿಗೆ ಬೇಸರ ಮಾಡಬಾರದು ಅನ್ನುವುದು ನಿನ್ನ ಮನಸ್ಸಿನಲ್ಲಿ ಇದ್ದರೆ ನಿನ್ನ ಅಪ್ಪ ಅಮ್ಮ ತೋರಿಸಿರುವ ಹುಡುಗನನ್ನೇ ಮದುವೆ ಆಗು ಅಂತ ಹೇಳಿದ. ನಾನು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ಮನೆಗೆ ಬಂದು ಎಲ್ಲ ವಿಷಯ ಹೇಳಿದಾಗ ಮನೆಯಲ್ಲಿ ಮೊದಲು ಎಲ್ಲರೂ ಬೇಸರದಲ್ಲಿ ಇದ್ದರು. ನನಗೆ ಬೈಯಲು ಕೂಡ ಯಾರಿಗೂ ಮನಸ್ಸಿಲ್ಲ. ಏಕೆಂದರೆ ಹುಡುಗ ತುಂಬ ಒಳ್ಳೆಯವನು, ಆದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ ಅನ್ನೋದು ಮಾತ್ರ ಸಮಸ್ಯೆ. ಅವನು ಕಷ್ಟಪಟ್ಟು ಓದಿ ಕೆಲಸಕ್ಕೆ ಸೇರಿರುವುದು. ಆಗ ಅಣ್ಣ ಹೇಳಿದ, ಅವರಿಬ್ಬರನ್ನು ದೂರ ಮಾಡುವುದು ಬೇಡ, ಪ್ರೀತಿಸಿದ್ದಾರೆ ಮದುವೆ ಮಾಡೋಣ. ಅದೇ ರೀತಿ ಮನೆಯಲ್ಲಿ ಎಲ್ಲರೂ ನಿರ್ಧಾರ ಮಾಡಿದರು. ಬಹಳ ಬೇಗ ಮದುವೆ ಆಗಿ ಹೋಯಿತು. ನಾನು ಸುಂದರವಾದ ಬದುಕನ್ನು ಕಟ್ಟಿಕೊಂಡೆ. ಆದರೆ ಸಮಸ್ಯೆ ಶುರುವಾಗಿದ್ದು ನನ್ನ ಅತ್ತೆ ಊರಿನಿಂದ ಬಂದಾಗ. ನನ್ನ ಗಂಡನಿಗೆ ಅಮ್ಮ ಇದ್ದಾರೆ, ಅಪ್ಪ ಇಲ್ಲ. ಅವರು ಊರಿನಲ್ಲಿ ಇರುವ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ತರಕಾರಿ, ಹೂವಿನ ಗಿಡಗಳನ್ನು ಹಾಕಿಕೊಂಡು ಅದನ್ನು ಮಾರಿ ಬದುಕನ್ನು ಸಾಗಿಸುತ್ತಿದ್ದಾರೆ. ನಮ್ಮ ಜೊತೆ ಬನ್ನಿ ಅಂದರೆ ಯಾವುದೇ ಕಾರಣಕ್ಕೂ ಬರುವುದಿಲ್ಲ, ನಾನು ಸ್ವಾಭಿಮಾನಿ ಅಂತ ಹೇಳುತ್ತಾರೆ. ಆದರೆ ಇಂದು ಅನಾರೋಗ್ಯದ ವಿಷಯದಿಂದ ನಮ್ಮ ಮನೆಗೆ ಬಂದರೆ ಅವರು ಸುಮ್ಮನಿರಬೇಕು. ಆ ರೀತಿ ಅಲ್ಲ, ನನಗೆ ಪ್ರತಿ ವಿಷಯಕ್ಕೂ ಕಿರಿಕಿರಿ ಮಾಡುತ್ತಾರೆ. ನಾನು ಕೂಡ ಕೆಲಸಕ್ಕೆ ಹೋಗಬೇಕು. ಅತ್ತೆ ಸಮಯ ಆಗುತ್ತದೆ ಅಂದರೆ ಅದೆಲ್ಲ ನನಗೆ ತಿಳಿಯುವುದಿಲ್ಲ, ನೀನು ಇಲ್ಲೇ ಇರಬೇಕು ಅಂತ ಗಲಾಟೆ ಮಾಡುತ್ತಾರೆ. ಸೀರೆ ಉಡಬೇಕು ಅಂತ ಹೇಳುತ್ತಾರೆ. ಪ್ರತಿದಿನ ನನ್ನ ಕೈಯಲ್ಲಿ ಸೀರೆ ಉಡಲು ಸಾಧ್ಯವಿಲ್ಲ. ಇದೆಲ್ಲ ನೋವಾಯಿತು. ಇದೇ ಸಮಯದಲ್ಲಿ ನನಗೆ ಟ್ರಾನ್ಸ್ಫರ್ ಆಯಿತು. ನಾನು ಬೇರೆ ಊರಿಗೆ ಕೆಲಸಕ್ಕೆ ಹೋಗುವುದು ಬೇಡ ಅಂತ ಅಂದುಕೊಂಡೆ. ಆದರೆ ಇಂದು ನನ್ನ ಅತ್ತೆ ಕಷ್ಟ ಕೊಡುತ್ತಿದ್ದರು. ಗಂಡ ಏನೂ ಮಾಡುತ್ತಿಲ್ಲ. ಅವರಿಗೆ ಏನೂ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಅವರಿಗೆ ಇರುವುದು ಅಮ್ಮ ಮಾತ್ರ. ಅವರು ಅಡ್ಜಸ್ಟ್ ಮಾಡಿಕೊಳ್ಳುತ್ತಾರೆ. ಆದರೆ ನನಗೆ ನನ್ನ ಅಪ್ಪ ಅಮ್ಮನನ್ನೇ ಒಂದು ಸಮಯದಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಳಲು ಸಾಧ್ಯವಾಗದೆ ಮನೆ ಬಿಟ್ಟು ಹೋಗಲು ನಿರ್ಧರಿಸಿದ್ದೆ. ಅಂತಹುದರಲ್ಲಿ ಈ ಟ್ರಾನ್ಸ್ಫರನ್ನು ಸ್ವೀಕರಿಸಿದೆ. ಮೊದಲು ನನ್ನ ಗಂಡ ಒಪ್ಪಿಲ್ಲ. ನಂತರ ಅವರು ಸ್ವಲ್ಪ ದಿನ ಅಮ್ಮ ಹುಷಾರಾಗಿ ಊರಿಗೆ ಹೋದ ಮೇಲೆ ನಾನು ಕೂಡ ನೀನು ಹೋಗಿರುವ ಊರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಳ್ಳುತ್ತೇನೆ ಅಂತ ಹೇಳಿದರು. ನನ್ನನ್ನು ಹೊಸ ಊರಿನಲ್ಲಿ ಕರೆದುಕೊಂಡು ಬಂದು ಬಾಡಿಗೆ ಮನೆ ಮಾಡಿಸಿದರು. ಮನೆಗೆ ಬೇಕಾದ ಎಲ್ಲ ಸಾಮಾನನ್ನು ತಂದುಕೊಟ್ಟರು. ನನ್ನ ಗಂಡ ತುಂಬ ಒಳ್ಳೆಯವನು. ನನ್ನ ಗಂಡ ಇಷ್ಟೊಂದು ಸಹಾಯ ಮಾಡಿದರು. ಅಪ್ಪನ ಮನೆಯವರ ಸಂಪೂರ್ಣ ಸಪೋರ್ಟ್ ಇದ್ದರೂ ಕೂಡ ಮನಸ್ಸಿನಲ್ಲಿ ಒಂದು ರೀತಿ ಭಯ ಶುರುವಾಯಿತು. ಒಬ್ಬಳೇ ಇರಲು ಆರಂಭಿಸಿದ ಮೇಲೆ. ಆನಂತರ ಅಂದುಕೊಂಡೆ, ಗಂಡನಿಂದ ದೂರ ಇರುವುದಕ್ಕೆ ಈ ರೀತಿಯ ಆಲೋಚನೆ ಬರುತ್ತಿದೆ ಅಂತ. ಕ್ರಮೇಣ ಇದು ಕಡಿಮೆ ಆಗುತ್ತಾ ಹೋಯಿತು. ಹೊಸ ಜಾಗಕ್ಕೆ ಅಡ್ಜಸ್ಟ್ ಆದರೆ ನನ್ನ ಗಂಡ ವಾರಕ್ಕೆ ಒಮ್ಮೆಯಾದರೂ ಬಂದು ಹೋಗುತ್ತಿದ್ದರು ಮೊದಮೊದಲು. ನಂತರ 15 ದಿನಕ್ಕೆ ಒಮ್ಮೆ, ನಂತರ ತಿಂಗಳಿಗೆ 2 ತಿಂಗಳಿಗೆ ಒಂದು ಸಲ
ಸರಿ ಹೋಯಿತು. ಈಗ ನನಗೆ 28 ವರ್ಷ ವಯಸ್ಸು. ಅಪ್ಪ ಅಮ್ಮ ಮಕ್ಕಳನ್ನು ಮಾಡಿಕೊಳ್ಳಿ ಅಂತ ಹಠ ಮಾಡುತ್ತಿದ್ದಾರೆ. ಮೊದಲಿನ ಹಾಗೆ ನನ್ನ ಗಂಡ ಜಾಸ್ತಿ ಫೋನಿಗೆ ಸಿಗುವುದಿಲ್ಲ. ಕೆಲಸ ತುಂಬ ಜಾಸ್ತಿ ಅಂತ ಯಾವಾಗಲೂ ಫೋನಿನಲ್ಲೇ ಇರುತ್ತಾರೆ. ನನಗೆ ತುಂಬ ದುಃಖವಾಗುತ್ತಿತ್ತು. ಆದರೆ ನನ್ನ ಗಂಡನನ್ನು ಕೈಯಲ್ಲಿ ಇಟ್ಟುಕೊಳ್ಳಬೇಕು ಅಂತ ನಿರ್ಧರಿಸಿದೆ. ಈಗ ನಾನು ಮೊದಲು ಇದ್ದ ಹುಡುಗಿಯಲ್ಲ, ತುಂಬ ಬದಲಾಗಿದ್ದೇನೆ. ನನಗೆ ತುಂಬ ದುಃಖವಾಗುತ್ತಿದೆ. ಅದಕ್ಕಾಗಿ ನಾನು ನನ್ನ ಗಂಡನ ಬಳಿ ಬರಲು ನಿರ್ಧರಿಸಿದೆ. ನನ್ನ ಗಂಡನಿಗೆ ಸರ್ಪ್ರೈಸ್ ನೀಡಬೇಕು ಅಂತ ಮೊದಲು ಇದ್ದ ಆಫೀಸ್ಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡೆ. ಈಗ ಅತ್ತೆ ಊರಿಗೆ ಹೋಗಿದ್ದಾರೆ ಅನ್ನುವ ವಿಷಯ ತಿಳಿದಿತ್ತು. ಅದು ಇನ್ನೂ ಸ್ವಲ್ಪ ಸಮಾಧಾನ. ಒಂದು ಪಕ್ಷ ಅತ್ತೆ ಇಲ್ಲೇ ಇದ್ದರೂ ಕೂಡ ನಾನು ಬರುತ್ತಿದ್ದೆ. ನನಗೆ ನನ್ನ ಗಂಡ ಬೇಕು. ಮದುವೆಯಾಗಿ ಇಷ್ಟು ವರ್ಷವಾದರೂ ಇಬ್ಬರಿಗೂ ಮಕ್ಕಳಿಲ್ಲ. ಇತ್ತೀಚೆಗೆ ನನ್ನ ಗಂಡ ನನ್ನಿಂದ ದೂರ ಆಗುತ್ತಿದ್ದಾನೆ ಅನ್ನುವ ಭಯ ಜಾಸ್ತಿ ಆಗುತ್ತಿದೆ ಅಂತ ಅವಳು ಅಳುತ್ತಾ ಅವಳು ಇದ್ದ ಊರನ್ನು ಖಾಲಿ ಮಾಡಿ ತನ್ನ ಗಂಡನ ಮನೆಗೆ ಬಂದಳು. ಆದರೆ ಅವಳಿಗೆ ಬಾಗಿಲಿನ ಹೊರಗೆ ದೊಡ್ಡ ಸರ್ಪ್ರೈಸ್ ಅವಳ ಗಂಡ ನೀಡಿದ್ದ. ಅದನ್ನು ನೋಡಿ ಕೇಳಿ ಅವಳು ಬೆಚ್ಚಿದಳು. ಅವಳು ಎಂದೂ ಕೂಡ ಅಂದುಕೊಂಡಿರಲಿಲ್ಲ ತಾನು ಪ್ರೀತಿಸಿದ ಹುಡುಗ ಈ ರೀತಿ ತನಗೆ ಮೋಸ ಮಾಡಿ ಇನ್ನೊಂದು ಹುಡುಗಿ ಜೊತೆ ಚಕ್ಕಂದ ಆಡುತ್ತಿದ್ದಾನೆ ಅಂತ. ಏಕೆಂದರೆ ಇದು ನಿಜವಾಗಲೂ ದುಃಖದ ವಿಷಯ. ಅವಳ ಗಂಡ ಇನ್ನೊಂದು ಹುಡುಗಿಯ ಜೊತೆ ರೂಮಿನಲ್ಲಿ ಸರಸವಾಡುತ್ತಿದ್ದಾನೆ. ಆದರೆ ಅವಳು ಬೇರೆ ಯಾರೂ ಅಲ್ಲ, ಅವನ ಆಫೀಸ್ನ ಸೆಕ್ರೆಟರಿ. ತನ್ನ ಗಂಡನಿಗೆ ಈಗ ಆಫೀಸ್ನಲ್ಲಿ ದೊಡ್ಡ ಪೋಸ್ಟ್ ಸಿಕ್ಕಿದೆ. ಅವನಿಗೂ ಕೂಡ ಸೆಕ್ರೆಟರಿ ಇದ್ದಾಳೆ ಅನ್ನುವ ವಿಷಯ ಅವಳಿಗೆ ಈಗಲೇ ತಿಳಿದಿದ್ದು. ಪದೇ ಪದೇ ಫೋನ್ ಮಾಡಿದರೂ ನನ್ನ ಬಾಸ್ ತುಂಬ ಕಷ್ಟ ಕೊಡುತ್ತಾನೆ, ನನ್ನನ್ನು ಬೈಯುತ್ತಾನೆ. ನೀನು ಪದೇ ಪದೇ ಫೋನ್ ಮಾಡಿ ಕೊಡಬೇಡ, ನನ್ನನ್ನು ಕೆಲಸದಿಂದ ತೆಗೆದು ಹಾಕಿ ಬಿಡುತ್ತಾರೆ ಅಂತ ಗಂಡ ಎದುರಿಸುತ್ತಿದ್ದ. ಆದರೆ ಇಲ್ಲಿ ಇವನಿಗೆ ಪ್ರಮೋಷನ್ ಆಗಿದೆ. ಅದರ ಬದಲಿಗೆ ಒಳ್ಳೆ ಕೆಲಸದವಳು ಸೆಕ್ರೆಟರಿ ಆಗಿ ಸಿಕ್ಕಿದ್ದಾಳೆ. ಅವಳು ನನ್ನ ಹಾಸಿಗೆ ಮೇಲೆ ಮಲಗಿದ್ದಾಳೆ, ಸಂಪೂರ್ಣವಾಗಿ ಬೆತ್ತಲಾಗಿ. ನನ್ನ ಗಂಡ ಅವಳ ಸೊಂಟದ ಮೇಲೆ ಜೇನುತುಪ್ಪ ಹಾಕಿ ನೆಕ್ಕುತ್ತಿದ್ದಾನೆ. ಅವಳಿಗೆ ಹೇಳಿದ, ನಾನು ಕೇವಲ ಅವಳಿಗೆ ತಾಳಿ ಕಟ್ಟಿರುವುದು, ನೀನೇ ನನ್ನ ನಿಜವಾದ ಹೆಂಡತಿ ಅಂತ. ಅವಳ ತುಟಿಗಳನ್ನು ಮುದ್ದಿಸುತ್ತಿದ್ದಾನೆ ಇವನ ತುಟಿಗಳಿಂದ. ನಾನು ಕೆಳಗೆ ಕುಸಿದೆ. ನನ್ನ ಕೈಯಲ್ಲಿದ್ದ ಬ್ಯಾಗ್ ಕೂಡ ಕೆಳಗೆ ಬಿದ್ದು ದೊಡ್ಡ ಸೌಂಡ್ ಆಯಿತು. ನನ್ನ ಗಂಡ ಮತ್ತು ಅವನ ಸೆಕ್ರೆಟರಿ ರೂಮಿನಿಂದ ಹೊರಗೆ ಬಂದು ನನ್ನನ್ನು ನೋಡಿದರು. ಅವಳಿಗೆ ಭಯವಾಯಿತು, ಆದರೆ ನನಗೆ ಅಷ್ಟೊಂದು ಭಯವಾಗಲಿಲ್ಲ. ಅವನು ನನಗೆ ಹೇಳದೆ ಹೇಗೆ ಬಂದೆ ನನ್ನ ಮನೆಗೆ ಅಂತ ಕೋಪದಿಂದ ಬೈದ. ನಾನು ಕೆಳಗೆ ಕುಳಿತೆ. ಸಂಪೂರ್ಣವಾಗಿ ಎಲ್ಲ ಮುಗಿದು ಹೋದವಳಂತೆ ಅಳುತ್ತಿದ್ದ. ಅಷ್ಟರಲ್ಲಿ ನನ್ನ ಗಂಡ ಅವನ ಕಬೋರ್ಡ್ನಿಂದ ನನ್ನ ಮತ್ತು ಅವನ ಡೈವೋರ್ಸ್ಗಾಗಿ ಡೈವೋರ್ಸ್ ಪೇಪರನ್ನು ಸೈನ್ ಮಾಡಿ ನನ್ನ ಬಳಿ ಎಸೆದ. ಇದಕ್ಕೆ ಸೈನ್ ಮಾಡು, ಹೊರಟು ಹೋಗು. ನನಗೂ ಮತ್ತು ನಿನಗೂ ಯಾವುದೇ ಸಂಬಂಧವಿಲ್ಲ. ನಾನು ಪ್ರೀತಿ ಮಾಡುತ್ತಿರುವುದು ಇವಳನ್ನು ಅಂದ. ಅವನ ಸೆಕ್ರೆಟರಿಯನ್ನು ತೋರಿಸಿದ. ನಾನು ಮರುಮಾತನಾಡದೆ ಸೈನ್ ಮಾಡಿ ಹೊರಟು ಹೋದೆ. ಇಷ್ಟೆಲ್ಲ ನೋಡಿದ ಮೇಲೆ ಅವನ ಜೊತೆ ನಾನು ಸಂಸಾರ ಮಾಡುವುದು ಸಾಧ್ಯವೇ ಇಲ್ಲ. ಅದು ನನ್ನ ಅರಿವಿಗೆ ಬಂತು. ಈಗ ನನ್ನ ಬದುಕಿನಲ್ಲಿ ಕ್ಲಾರಿಟಿ ಬಂದಿದೆ. ನಾನು ಅಳುತ್ತಾ ಹೊರಟು ಹೋದೆ. ಎಷ್ಟು ಕಂಟ್ರೋಲ್ ಮಾಡಬೇಕು ಅಂದರೂ ತಿಳಿದಿಲ್ಲ. ಕೊನೆಗೆ ಅಪ್ಪ ಅಮ್ಮ ಎಲ್ಲರಿಗೂ ಈ ವಿಷಯವನ್ನು ತಿಳಿಸಿದಾಗ ಅವರು ನನ್ನ ಗಂಡನ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳುವುದಾಗಿ ಹೇಳಿದರು. ಆದರೆ ಅತ್ತಿಗೆ ಹೇಳಿದಳು, ಬಲವಂತವಾಗಿ ಪ್ರೀತಿಯನ್ನು ತುಂಬಲು ಸಾಧ್ಯವಿಲ್ಲ. ಇಂದಲ್ಲ ನಾಳೆ ಆ ಸಂಬಂಧ ಮುರಿದು ಹೋಗುತ್ತದೆ. ಇವಳಿಗೆ ಸ್ವಲ್ಪ ಗ್ಯಾಪ್ ಕೊಡೋಣ. ಆನಂತರ ಇವಳ ಬದುಕಿನ ನಿರ್ಧಾರವನ್ನು ಇವಳೇ ತೆಗೆದುಕೊಳ್ಳಲಿ. ನಾವ್ಯಾರು ಅದಕ್ಕೆ ಹೊಣೆಯಲ್ಲ ಅಂತ ಹೇಳಿದಾಗ ನನಗೂ ಕೂಡ ಅದು ಸರಿ ಅಂತ ಅನಿಸಿತು. ನಾನು ಏನೂ ಮಾತನಾಡದೆ ನನ್ನ ರೂಮಿಗೆ ಹೊರಟು ಹೋದೆ. ಏನೋ ಒಂದು ದೊಡ್ಡದನ್ನು ಸಾಧಿಸಬೇಕು. ನನ್ನ ಪ್ರೀತಿಯನ್ನು ಕಳೆದುಕೊಂಡ ಸಮಯದಲ್ಲಿ ನಾನು ನನ್ನನ್ನು ಹುಡುಕಿಕೊಳ್ಳಬೇಕು. ನಾನು ಸಂಪೂರ್ಣವಾಗಿ ಒಂದು ಸ್ಟ್ರಾಂಗ್ ವಿಮೆನ್ ಆಗಿ ಬೆಳೆಯಬೇಕು ಅಂತ ಕನಸುಕೊಂಡೆ. ಅದೇ ರೀತಿ ಆಯಿತು. ಸಂಸಾರ ಇಲ್ಲದಿದ್ದರೂ ನನಗೆ ಒಂದು ಸುಂದರವಾದ ಪ್ರೀತಿ ಮಾಡುವ ಜನರಿದ್ದಾರೆ. ಅವರಿಗೆ ಸಹಾಯ ಮಾಡುತ್ತಾ ಹಗಲು ರಾತ್ರಿ ದುಡಿಯುತ್ತಿದ್ದೇನೆ ನಾನು. ನನ್ನ ಹೆಸರಿನಲ್ಲಿ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ. ಅದು ಬಟ್ಟೆಯ ಫ್ಯಾಕ್ಟ್ರಿ. ಅದರಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡುತ್ತಾರೆ. ಅವರ ಬದುಕಿನಲ್ಲಿ ಮುಖದಲ್ಲಿ ನಗು ತಂದಿದ್ದಕ್ಕೆ ನನ್ನ ಮೇಲೆ ನನಗೆ ಪ್ರೀತಿ ಇದೆ. ಈ ಬದುಕು ಸುಂದರವಾಗಿ ತುಂಬ ವ್ಯವಸ್ಥಿತವಾಗಿ ನಡೆದು ಹೋಗುತ್ತಿದೆ.
ಇಲ್ಲಿ ಯಾರೂ ಕೂಡ ನನ್ನನ್ನು ಮೋಸ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ನಾನು ಯಾರನ್ನು ನಂಬುವುದಿಲ್ಲ. ನನ್ನಿಂದ ಏನು ಬೇಕೋ ಅದು ಎಲ್ಲರಿಗೂ ಕೊಡುತ್ತೇನೆ, ಆದರೆ ಯಾರಿಂದಲೂ ನನಗೆ ಯಾವುದೇ ವಿಷಯದಲ್ಲಿ ಯಾವುದೇ ನಿರೀಕ್ಷೆ ಇಲ್ಲ. ನಾನು ನೆಮ್ಮದಿಯ ಬದುಕನ್ನು ಸಾಗಿಸುತ್ತಿದ್ದೇನೆ. ಒಂದು ತೃಪ್ತಿಕರವಾದ ಬದುಕನ್ನು ಆ ಭಗವಂತ ಕೊಟ್ಟಿದ್ದಕ್ಕೆ ಪ್ರತಿದಿನ ಅವನಿಗೆ ಧನ್ಯವಾದ ಅರ್ಪಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.